ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ARS ಪಕ್ಷದ ರಾಜ್ಯ ಉಪಾಧ್ಯಕ್ಷರು, ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಗಳು ಶ್ರೀಯುತ ರಘು ಜಾಣಗೆರೆಯವರು ಅವರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ರಘು ಜಾಣಗೆರೆ ಹಾಗೆ ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸುಭಾನ್ ಉಗುಲೂರು ಅವರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ್ ರೆಡ್ಡಿ ಅವರು ಆಗಮಿಸ್ತಾರೆ, ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯ ಮುಖಂಡರು ಚಂದ್ರಶೇಖರ್ ದೊಡ್ಡಮನೆಯವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತ ಕೊಡ್ತೇನೆ. ಹಾಗೆ ನಮ್ಮ ಪಕ್ಷದ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚನ್ನವೀರ ಚಿತ್ತಾರ ಅವರನ್ನು ಕೂಡ ಸ್ವಾಗತ ಕೊಡ್ತೇನೆ. ಹಾಗೆ ಬಳ್ಳಾರಿ ಜಿಲ್ಲಾ SC/ST ಘಟಕದ ಅಧ್ಯಕ್ಷರು ಸಂತೋಷ್ ಕುಮಾರ್ ಅವರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತ ಕೊಡ್ತೇನೆ. ಮತ್ತು ನನ್ನ ಹೆಸರು ಬಾಯ ಗಣೇಶ್, ARS ಪಕ್ಷದ ರಾಜ್ಯ SC/ST ಘಟಕದ ರಾಜ್ಯಾಧ್ಯಕ್ಷ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ರಘು ಜಾಣಗೆರೆಯವರು ಮಾತಾಡಬೇಕಾಗಿ ನಾನು ವಿನಂತಿ ಪತ್ರಕರ್ತರೆಲ್ಲರೂ ಮತ್ತೊಮ್ಮೆ ಸ್ವಾಗತ, ನಮಸ್ಕಾರ. ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಒಂದು ಪ್ರಬಲವಾದಂತಹ ಒಂದು ಪ್ರಾದೇಶಿಕ ಪಕ್ಷವಾಗಿ ಜನಸಾಮಾನ್ಯರ ನಡುವೆ ಇರ್ತಕ್ಕಂಥ ಗಂಭೀರವಾದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಏನು ರಾಷ್ಟ್ರದಲ್ಲಿ ಒಂದಷ್ಟು ದುರಂತ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಇವತ್ತು ಅದನ್ನು ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ನಾವು ಅದನ್ನು ವಿಚಾರವನ್ನು ಮಾತಾಡಬೇಕು, ಆ ವಿಚಾರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಪಕ್ಷದ ಆಶಯಗಳಿಗೆ ಬದ್ಧವಾಗಿ ಪಕ್ಷ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಏನು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ವಿಷಯವಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ನಮಗಿನ್ನ ನಮ್ಮ ರಾಜ್ಯಕ್ಕಿನ್ನ ಒಂದು ರೀತಿಯಲ್ಲಿ ಮುಂದುವರಿದು ಪಕ್ಕದ ದಕ್ಷಿಣ ಭಾಗದ ರಾಜ್ಯಗಳಾದಂತಹ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನು ರಾಜ್ಯದ ಜನರ ಹಿತ ಕಾಯಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿಯಲ್ಲಿ ಮೌನಕ್ಕೆ ಜಾರಿದ್ದಾರೆ. ಅದು ಕಾಂಗ್ರೆಸ್ಸು ಆಗಿರ್ಬೋದು ಅಥವಾ BJP JDS ಪಕ್ಷ ಆಗಿರ್ಬೋದು. BJP JDS ಪಕ್ಷಗಳಂತೂ BJP ಅವರು ಏನು ಮಾಡಿದ್ದು ಸರಿ ಅನ್ನೋ ರೀತಿಯಲ್ಲಿ ಅವ್ರದ್ದು ವರ್ತನೆಗಳಿದ್ದಾವೆ. ಇನ್ನು ಕಾಂಗ್ರೆಸ್ ಪಕ್ಷ ಅಂತೂ ಅವರಿಗೆ ಬಹುಶಃ ಡಿಲಿಮಿಟೇಷನ್ ಅಂದರೆ ಏನು, ಮರು ವಿಂಗಡಣೆಯಿಂದ ಆಗ್ತಕ್ಕಂಥ ಲಾಭ ನಷ್ಟಗಳೇನು, ಯಾರಿಗೆ ನಷ್ಟ ಯಾರಿಗೆ ಲಾಭ ಅಂತಕ್ಕಂಥ ಅದನ್ನು ಅನಲೈಸ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಕ್ಕಂಥ ಅದನ್ನ ಆಗುವುಗಳ ದುಷ್ಪರಿಣಾಮಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇರುವಂತಹ ಸಂಸದರಾಗಲಿ ಅಥವಾ MLAಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಜನ ಹೋರಾಟವನ್ನು ಇವತ್ತು ರೂಪಿಸಬೇಕಾಗಿದೆ. ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಇವತ್ತು ತಡಿಬೇಕಾಗಿದೆ. ಅದನ್ನ ನಾವು ಆಯ್ಕೆ ಮಾಡಿಕೊಂಡಂತಹ ಪಕ್ಷಗಳು ಮಾಡ್ತವೆ ಅಂತ ಹೇಳಿ ಜನರು ಭಾವಿಸಿ ಕೂರ್ತಕ್ಕಂಥ ಪರಿಸ್ಥಿತಿ ಇವತ್ತು ಈಗ ಉಳ್ಕೊಂಡಿಲ್ಲ. ಹಾಗಾಗಿ ಹಾಗೇನಾದ್ರೂ ಇವತ್ತು ರಾಜಕೀಯ ಪಕ್ಷಗಳು ಆಲ್ರೆಡಿ ಕಾಂಗ್ರೆಸ್ BJP ಮತ್ತೆ JDS ಪಕ್ಷಗಳು ಯಾವಲೇ ಕೈ ಎತ್ತಿರೋ ಕಾರಣಕ್ಕಾಗಿ ಜನರು ಕೂಡ ಇಂಥ ಸಂದರ್ಭದಲ್ಲಿ ನಾವು ಪಕ್ಕದ ರಾಜ್ಯಗಳಲ್ಲಿ ಒಂದು ರೀತಿಯಾದ ದೊಡ್ಡ ಹೋರಾಟ ಕಟ್ಟೋದಕ್ಕೆ ಆಲ್ರೆಡಿ ಅಲ್ಲಿ ರಾಜಕೀಯ ಪಕ್ಷಗಳು ಸನ್ನದ್ಧರಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನರು ಸುಮ್ಮನೆ ಕೊಡಬಾರ್ದು, ನಾವು ಈ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವ ಕಾರಣಕ್ಕಾಗಿ KRS ಪಕ್ಷ ಧ್ವನಿ ಎತ್ತತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಕೇವಲ ಧ್ವನಿ ಎತ್ತೋದಲ್ಲ, ಒಂದು ಜನಾಭಿಪ್ರಾಯವನ್ನು ರೂಪಿಸಿ ಈ ಹೋರಾಟಕ್ಕೆ ಜನರನ್ನ ಒಳಗೊಂಡು ಈ ಹೋರಾಟವನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ KRS ಪಕ್ಷ ಸಿದ್ಧತೆಯನ್ನು ನಡೆಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಒಂದು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ನಿಮಗೆ ನಡುವೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ಏನು ಸಂವಿಧಾನದ ಪ್ರಕಾರವಾಗಿ ಡಿಲಿಮಿಟೇಷನ್ ಮಾಡ್ತೀವಿ ಅಂತಕ್ಕಂಥ ವಿಚಾರವಾಗಿ ಕೇಂದ್ರ ಸರ್ಕಾರ ಮಾತಾಡ್ತಾ ಇದೆ. ಮತ್ತೆ ಹಾಗೆ ಮಾಡೋದ್ರಿಂದ ಯಾವುದೇ ಥರದ ನಷ್ಟ ಕೂಡ ಏನು ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದೆ. ಆದರೆ ಇದು ಕೇವಲ ಅಂಕಿ ಸಂಖ್ಯೆ ವಿಚಾರವನ್ನಷ್ಟೇ ನೋಡ್ತಾ ನಾವು ಲಾಭ ನಷ್ಟವನ್ನು ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅವ್ರು ಹೇಳೋ ರೀತಿಯಲ್ಲಿ ಸಂಖ್ಯೆಗಳು ಕಡಿಮೆ ಆಗ್ಬೋದು ಅಥವಾ ಹೆಚ್ಚಾಗ್ಬೋದು, ಆದರೆ ಒಂದು ದೊಡ್ಡ ಮಟ್ಟದ ರಾಜಕೀಯ ಮತ್ತು ಸಾಮಾಜಿಕ ಅಸಮತೋಲನ ಮತ್ತೆ
ರಾಜಕೀಯ ಮತ್ತು ಸಾಮಾಜಿಕ ಅನ್ಯಾಯ ಆಗೋದಂತೂ ಇಲ್ಲಿ ಖಾತ್ರಿಯಾಗಿ ನಮ್ಮೆಲ್ಲರಿಗೂ ಕಾಣ್ತಾ ಇದೆ. ಈಗಾಗಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಒಂದು ಅಭಿವೃದ್ಧಿಯ ಪಥದೆಡೆಗೆ ಬಹಳಷ್ಟು ಈ ದಕ್ಷಿಣ ಭಾಗದ ಒಂದಷ್ಟು ಜನರ ತ್ಯಾಗ ಮತ್ತು ಪರಿಶ್ರಮದ ಕಾರಣಕ್ಕಾಗಿ ಇವತ್ತು ದೇಶದ ಅಭಿವೃದ್ಧಿಗೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ದಕ್ಷಿಣ ಭಾಗದ ರಾಜ್ಯಗಳು ಇವತ್ತು ಕೊಡ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ಜನಸಂಖ್ಯೆಯನ್ನ ಹತೋಟಿಗೆ ತೆಗೆದುಕೊಂಡ್ಬಂದು ಏನು ತಲಾದಾಯವನ್ನ ಹೆಚ್ಚಿಸಿಕೊಂಡು ಇವತ್ತು ಭಾರತ ಸರ್ಕಾರಕ್ಕೆ, ಒಕ್ಕೂಟ ಸರ್ಕಾರಕ್ಕೆ ಏನು ತೆರಿಗೆಯ ಪ್ರಮಾಣ 17% ಅಷ್ಟು ಒಟ್ಟಾರೆ ತೆರಿಗೆಯ ಕಾಂಟ್ರಿಬ್ಯೂಷನ್ ಅಲ್ಲಿ ದಕ್ಷಿಣ ಭಾರತದ ಕಾಂಟ್ರಿಬ್ಯೂಷನ್ ಇದೆ. ಇಂಥ ಸಂದರ್ಭದಲ್ಲಿ ಕೇವಲ ಜನಸಂಖ್ಯೆಯ ಆಧಾರದ ಮತ್ತೆ ಜನಸಂಖ್ಯೆಯ ಮಾನದಂಡದ ಮೇಲೆ ಇವತ್ತು ನಾವು ಡಿಲಿಮಿಟೇಷನ್ ಮಾಡ್ತೀವಿ, ಏನು ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡ್ತೀವಿ ಅಂತಕ್ಕಂಥ ಮಾತು ಏನಿದೆ ಅದು ನಿಜಕ್ಕೂ ಅಭಿವೃದ್ಧಿ ಎಡೆಗೆ ಸಾಗ್ತಾ ಇರ್ತಕ್ಕಂಥವ್ರಿಗೆ ಉತ್ಸಾಹ ತುಂಬತಕ್ಕಂಥ ಕೆಲಸ ಆಗೋದಿಲ್ಲ. ಒಂದು ರೀತಿಯಲ್ಲಿ ನಿರುತ್ಸಾಹವನ್ನು ಮೂಡ್ತಕ್ಕಂಥ ಕೆಲಸವೇ ಆಗುತ್ತೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅಭಿವೃದ್ಧಿ ಹೊಂದ್ತಾ ಇದ್ರು ಇವರು ನಮಗೆ ಈ ಒಂದು ಇದರಲ್ಲಿ ಪ್ರಾತಿನಿಧ್ಯ ಸಿಗದೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ ಈಗ ಬಿಹಾರ ಮತ್ತೆ ಉತ್ತರ ಪ್ರದೇಶ ಈ ರೀತಿಯಾಗಿ ಏನಾದರೂ ಜನಸಂಖ್ಯೆ ಆಧಾರದ ಮೇಲೆ ಅವರು ಪುನರ್ವಿಂಗಡಣೆ ಮಾಡೋದಕ್ಕೆ ಹೋದ್ರೆ ಬಿಹಾರ ಮತ್ತೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಏನು ಕ್ಷೇತ್ರಗಳು ಅವರಿಗೆ ಲಭಿಸ್ತಿದೆ. ಆಲ್ಮೋಸ್ಟ್ ಒಂದು 100ಕ್ಕೂ ಹೆಚ್ಚು ಎರಡು ರಾಜ್ಯಗಳಿಂದ ಸುಮಾರು 100 ಹೊಸ ಕ್ಷೇತ್ರಗಳು ಅಲ್ಲಿ ಆಗ್ತಿರ್ತಕ್ಕಂಥ ಒಂದು ಗೆಸ್ ಇದೆ. ಸೊ ಅದೇ ನಿಜ ಆದರೆ ಬಹುತೇಕವಾಗಿ ದಕ್ಷಿಣ ಭಾರತದ ಕ್ಷೇತ್ರಗಳು, ದಕ್ಷಿಣ ಭಾರತದ ಜನರು ಭಾರತದ ಒಕ್ಕೂಟ ವ್ಯವಸ್ಥೆಯನ್ನು ಪ್ರತಿನಿಧಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಗಣ್ಯ ಆಗ್ತಾರೆ. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ಸಾಂಸ್ಕೃತಿಕ ಮತ್ತು ಭಾಷಾ ವಿಚಾರ ಆಗಿರ್ಬೋದು, ಸಾಂಸ್ಕೃತಿಕ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ನಮಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರಾತಿನಿಧ್ಯ ಸಿಗದೆ ಹೋಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಈಗಾಗಲೇ ನಮಗೆ ಖಾತ್ರಿ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ನಾವೆಲ್ಲರೂ ಜನರು ಈಗಾಗಲೇ ನಾನು ಆಗಲೇ ಹೇಳಿದಂಗೆ BJP JDS ಒಂದು ರೀತಿಯಲ್ಲಿ ಅವ್ರದೇ ಪಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವನ್ನ ಅವರು ಸರಿ ಅಂದ್ಕೊಂಡು ಮುಂದುವರ್ತಕ್ಕಂಥ ಕೆಲಸದಲ್ಲಿ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಂತೂ ಬಹಳ ದೊಡ್ಡ ಸಮಸ್ಯೆ ಇದೆ. ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಕರ್ನಾಟಕದ ಮಟ್ಟಿಗೆ ಇಷ್ಟೊತ್ತಿಗೆ ಪ್ರಾರಂಭ ಆಗಬೇಕಾಗಿತ್ತು. ಈ ಡಿಲಿಮಿಟೇಷನ್ ವಿರುದ್ಧವಾದಂಥ ಹೋರಾಟ ಹಲವಾರು ಸಂದರ್ಭಗಳಲ್ಲಿ ನಾವು ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ತೆರಿಗೆಯನ್ನ ನಿಜಕ್ಕೂ ನಮ್ಮ ಕಲ್ಯಾಣಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ರೆ ನಾವು ಇದಕ್ಕೆ ಯಾವುದೇ ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಅಗತ್ಯತೆ ಇರಲಿಲ್ಲ. ಆದರೆ ನಾವು ನೋಡ್ತಾ ಬರ್ತೀವಿ, ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಬರ್ತಾ ಇದ್ದೀವಿ, ನಾವು ಕಟ್ಟತಕ್ಕಂಥ ತೆರಿಗೆ ಮಾಡದ 50% ಕೂಡ ನಮಗೆ ಬಾಕಿ ವಾಪಸ್ ಬರ್ತಾ ಇಲ್ಲ. ನಾವು 100 ರೂಪಾಯಿ ಕಟ್ಟಿದ್ರೆ ನಮಗೆ 5ರಿಂದ 10 ರೂಪಾಯಿ ವಾಪಸ್ ಬರ್ತಾ ಇದೆ. ನೆರೆ ಪರಿಹಾರ ಅಥವಾ ಇನ್ಯಾವುದೋ ಏನು ಪ್ರಾಕೃತಿಕ ವಿಕೋಪಗಳು ಸಂಭವಿಸತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಯಾವುದೋ ಬರ ಬಂದಂತ ಸಂದರ್ಭದಲ್ಲಿ ಅಥವಾ ಹೆಚ್ಚಿಗೆ ಒಂದು ರೀತಿ ನೆರೆ ಬಂದು ಹಾನಿಯಾದ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ನಾವು ದಯನೀಯ ಸ್ಥಿತಿಯಲ್ಲಿ ಇವತ್ತು ಒಕ್ಕೂಟ ಸರ್ಕಾರವನ್ನ ಬೇಡ್ಕೋಬೇಕಾಗಿದೆ, ನಮಗೆ ಪರಿಹಾರವನ್ನ ಕೊಡಿ ಅಂತಕ್ಕಂಥ ರೀತಿಯಲ್ಲಿ ನಾವೇ ಕಟ್ಟತಕ್ಕಂಥ ತೆರಿಗೆ ಹಣವನ್ನ ನಮ್ಮಿಂದಲೇ ಕೊಟ್ಟಕ್ಕಂಥ ತೆರಿಗೆ ಹಣ ವಾಪಸ್ ಇಸ್ಕೊಳ್ಳೋದಕ್ಕೆ ನಾವು ಒಂದು ರೀತಿಯಲ್ಲಿ ದಯನೀಯ ಸ್ಥಿತಿಯಲ್ಲಿ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ಯಾರು ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಪ್ರಾತಿನಿಧ್ಯವು ಕಡಿಮೆಯಾಗಿ ಉತ್ತರ ಭಾರತದವರ ಹಿಂದಿ ಜನರ ಪ್ರಾತಿನಿಧ್ಯವೇ ಲೋಕಸಭೆಯಲ್ಲಿ ಹೆಚ್ಚಾದರೆ ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಪ್ರಾತಿನಿಧ್ಯವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರು? ಈಗ ಇರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ಅಂತ ಭರವಸೆಯನ್ನ ಏನು ಕಳ್ಕೊಂಡಿರ್ತಕ್ಕಂಥ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಭರವಸೆಯನ್ನ ಒಕ್ಕೂಟ ಸರ್ಕಾರದ ಮೇಲೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಜನಾಭಿಪ್ರಾಯವನ್ನ ರೂಪಿಸುವ ಮುಖಾಂತರ, ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದರ ಮುಖಾಂತರ, ಹಾಗೇನೆ ಜನರೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಇವತ್ತು ಕಾಂಗ್ರೆಸ್, BJP, JDS ಪಕ್ಷಗಳು ಯಾವ ರೀತಿಯಾಗಿ ಜನ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾವೆ, ಮತ್ತೆ ಜನರಿಗೆ ನ್ಯಾಯ ಕೊಡಿಸಬೇಕಾಗಿದ್ದಂತಹ ಇಂತಹ ಪ್ರಾದೇಶಿಕ ವಿಚಾರದಲ್ಲಿ ನಾಡಿನ ಜನರ ಹಿತ ಕಾಯಬೇಕಾಗಿರ್ತಕ್ಕಂಥ ಪಕ್ಷಗಳು ಯಾವ ರೀತಿಯಾಗಿ ದಿವ್ಯ ನಿರ್ಲಕ್ಷ್ಯ ಮೌನವನ್ನು ವಹಿಸೋದ್ರ ಮುಖಾಂತರ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಮತ್ತು ಈ ವಿಚಾರವಾಗಿ ಒಂದು ಹೋರಾಟವನ್ನು ರೂಪಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಾಗಿದೆ. ಅದ್ರ ಭಾಗವಾಗಿ ನಾವು ಈಗಾಗಲೇ ವಿಚಾರವನ್ನ ಮಾತಾಡಬೇಕು. ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಬಹಳ ಗಂಭೀರವಾದ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಮಾಧ್ಯಮಗಳ ಮುಖಾಂತರ ಆಗಲಿ ಅಥವಾ ರಾಜಕೀಯ ವಲಯದಲ್ಲಿ ಒಂದು ಸಾಮಾಜಿಕ ವಲಯದಲ್ಲಿ. ಆದರೆ ದುರಂತ ಅಂತ ಅಂದ್ರೆ ಬಹಳ ಕ್ಷುಲ್ಲಕ ವಿಚಾರಗಳು, ಸಣ್ಣ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದ್ದಾವೆ. ಆದ್ರೆ ನಿಜವಾಗ್ಲೂ ಆಘಾತಕಾರಿಯಾದಂತಹ ವಿಚಾರಗಳು, ಬೆಳವಣಿಗೆಗಳು ಇವತ್ತು ಮುನ್ನೆಲೆಗೆ ಬರ್ತಾ ಇಲ್ಲ, ಚರ್ಚೆನೇ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಎಲ್ಲ ಇಂತಹ
ಗಂಭೀರವಾದ ವಿಚಾರಗಳನ್ನ ಜನರಿಗೆ ತಿಳಿಸಬೇಕು, ಆ ಮುಖಾಂತರ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರವಾಗಿ ಒಂದು ಹೋರಾಟವನ್ನು ರೂಪಿಸಬೇಕು ಅಂತ ಹೇಳಿ ಮುಂದಾಗಿದೆ. ಈ ವಿಚಾರದಲ್ಲಿ ಒಕ್ಕೂಟ ಸರ್ಕಾರ ಈಗಲೂ ಕೂಡ ಏನು ಜನರು ಎಲ್ಲ ರಾಜ್ಯದ ಜನರ ಒಂದು ಅಭಿಪ್ರಾಯ ಇದೆ, ಅಭಿಪ್ರಾಯವನ್ನ ಮನ್ನಣೆಗೆ ತೆಗೆದುಕೋಬೇಕು. ಅಕಸ್ಮಾತ್ ಇದನ್ನು ಮಾಡಲೇಬೇಕು ಅಂತ ಹೇಳಿ ಮುಂದುವರಿಯೋದಾದ್ರೆ ಇದು ಜನಸಂಖ್ಯೆ ಆಧಾರದ ಮೇಲೆ ಆಗಬಾರ್ದು. ಇದು ಹೇಗೆ ಹಿಂದೆ ಕೂಡ ಹಲವಾರು ಸಂದರ್ಭಗಳಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ತಕ್ಷಣಕ್ಕೆ ಮಾಡಿದ್ರೆ ಇದು ತುಂಬಾ ನಷ್ಟ ಆಗುತ್ತೆ, ಅನ್ಯಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ 2000ನೇ ಇಸ್ವಿನಲ್ಲಿ ಮತ್ತೆ 1973ನೇ ಇಸ್ವಿನಲ್ಲಿ ಹೇಗೆ 25 ವರ್ಷಗಳ ಕಾಲ ಇದನ್ನ ಮುಂದೂಡಲಾಗಿತ್ತು, ಅಂಥದ್ದೇ ಒಂದು ನಿರ್ಣಯವನ್ನ ಈ ಸಾರಿಗೂ ಕೂಡ ಮಾಡಬೇಕಾಗುತ್ತೆ. ಅಥವಾ ಇದನ್ನು ಮಾಡಲೇಬೇಕು ಅಂತ ಅಂದ್ರೆ ಇದಕ್ಕೂ ರಾಜ್ಯದ ದೇಶದ ಎಲ್ಲ ರಾಜ್ಯಗಳ ಜನರ ಅಭಿಪ್ರಾಯವನ್ನ ಮತ್ತೆ ರಾಜ್ಯದ ಹಿತವನ್ನ ಪರಿಗಣಿಸಿ ಆ ಮುಖಾಂತರ ಒಂದು ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟು ಒಕ್ಕೂಟ ಸರ್ಕಾರ ಅದನ್ನ ಮಾಡಬೇಕು. ಮತ್ತೆ ಏನು ಕೇವಲ ಜನಸಂಖ್ಯೆ ಅಂತಕ್ಕಂಥ ಒಂದೇ ವಿಚಾರವನ್ನ ಇಟ್ಕೊಂಡ್ರೆ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತೆ ಆರ್ಥಿಕವಾಗಿ ಕೂಡ ಹಲವು ಆಯಾಮಗಳಲ್ಲಿ ಇದನ್ನ ಪರಿಗಣಿಸಿ ಈ ತರದ ಒಂದು ಬದಲಾವಣೆಗೆ ಮುಂದಾಗಬೇಕು ಅಂತೇಳಿ ನಮ್ಮ ಪಕ್ಷದ ಪರವಾಗಿ ಆಗ್ರಹಿಸ್ತಾ ಇದೇ ವಿಚಾರವನ್ನ ಮುಂದಿನ ದಿನಗಳಲ್ಲಿ ರಾಜ್ಯದ ಜನರ ಒಂದು ಬೇಡಿಕೆಯನ್ನು ಕೂಡ ಇಟ್ಕೊಂಡು ನಾವು ಹೋರಾಡಬೇಕು ಅಂತ ಹೇಳಿ ಇದ್ವಿ. ಹಾಗಾಗಿ ಈ ವಿಚಾರವಾಗಿ ನಾವೆಲ್ಲರೂ ಮಾತಾಡಬೇಕಾಗಿದೆ. ಹಾಗಾಗಿ ಮಾಧ್ಯಮದವರು ತಾವು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಬೇಕು. ಇದು ಕೇವಲ KRS ಪಕ್ಷದ ವಿಚಾರ ಆಗಲಿ ಅಲ್ಲ, ಇದು ರಾಜ್ಯದ ಜನರ ಮತ್ತು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ರಾಜ್ಯದ ಪ್ರಾತಿನಿಧ್ಯವನ್ನು ಒಕ್ಕೂಟ ವ್ಯವಸ್ಥೆಯಲ್ಲಿ ನಮಗೆ ಮಾನ್ಯತೆ ಸಿಗಬೇಕಂತ ಅಂದ್ರೆ ನಾವು ಇವತ್ತು ಹೋರಾಟವನ್ನ ಮುಂದುವರಿಸಬೇಕು ಮತ್ತೆ ನಮ್ಮ ಪ್ರಾತಿನಿಧ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಬೇರೆ ಏನಾದರೂ ನಮ್ಮ ಪಕ್ಷದ ಬಹಳ ಗಂಭೀರವಾದಂಥ ವಿಷಯ ಕುರಿತಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರ ಕಾರಣಕ್ಕೋಸ್ಕರ ನಾವು ಮತ್ತೆ ಈ ಮುಂದೆ ಬರುವಂಥದ್ದು ಮತ್ತು ಇಲ್ಲಿ ಸರಿಯ ವಿಚಾರಗಳನ್ನು ನಾವು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀವಿ. ಪತ್ರಿಕಾಗೋಷ್ಠಿಯನ್ನು ಈಗ ಬೇರೆ ಬೇರೆ ಯಾವೆಲ್ಲ ಆಯಾಮಗಳಲ್ಲಿ ಮಾಡ್ಬೋದು, ಏನು ನಮ್ಮ ಜಿಯೋಗ್ರಫಿಕಲಿ ಮಾಡ್ಬೋದು, ಜಿಯೋಗ್ರಫಿಕಲಿ ಯಾವ್ಯಾವ ರಾಜ್ಯಗಳ ವಿಸ್ತೀರ್ಣ ಮತ್ತೆ ಹೇಗಿದೆ ಅಂತಕ್ಕಂಥ ವಿಚಾರದಲ್ಲಿ ಮಾಡ್ಬೋದು. ಮತ್ತೆ ಆರ್ಥಿಕವಾಗಿ ಕೂಡ ಯಾವೆಲ್ಲ ರಾಜ್ಯಗಳ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅನ್ನೋದು ನೋಡ್ಕೊಂಡು ಮಾಡ್ಬೋದು. ಜನಸಂಖ್ಯೆಯನ್ನು ತಗ್ಗಿಸಿಕೊಂಡಿರೋ ಕಾರಣಕ್ಕಾಗಿ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೇಗೆಲ್ಲ ಅಭಿವೃದ್ಧಿ ಆಗಿದೆ ಮತ್ತು ತಲಾದಾಯ ಹೇಗೆಲ್ಲ ಇಂಪ್ರೂವ್ ಆಗಿದೆ ಅನ್ನೋದನ್ನ ನೋಡಿ ಮಾಡಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಅಭಿವೃದ್ಧಿವಂತ ಅಂತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯ ಅಭಿವೃದ್ಧಿವಂತ ಇದೆ ಅಂತ ಅಂದ್ರೆ ಬೇಕಾಬಿಟ್ಟಿ ಭ್ರಷ್ಟಾಚಾರ ಮಾಡೋದಕ್ಕೆ, ದುರಾಡಳಿತ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಕೇವಲ ರಾಜಕೀಯದ ಪಕ್ಷಗಳು ಮತ್ತೆ ಆಡಳಿತ ನಡೆಸ್ತಕ್ಕಂಥವರು ಲೂಟಿಂಗ್ ಮಾಡಿಕೊಂಡು ಒಂದು ರಾಜ್ಯವನ್ನು ಅಧೋಗತಿಗೆ ತಳ್ಳಿರ್ತಕ್ಕಂಥ ರಾಜ್ಯಗಳನ್ನು ಗಮನಿಸಿ, ಮತ್ತೆ ರಾಜ್ಯಗಳನ್ನ ಒಂದು ರೀತಿಯಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಜನರ ತೆರಿಗೆ ಹಣವನ್ನು ಸರಿಯಾಗಿ ವಿನಿಯೋಗಪಡಿಸಿ ರಾಜ್ಯವನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ರಾಜ್ಯಗಳನ್ನು ಗಮನಿಸಿ ಅಲ್ಲಿಯ ಜನರ ತ್ಯಾಗ ಎಷ್ಟಿರುತ್ತೆ, ಕೊಡುಗೆ ಎಷ್ಟಿರುತ್ತೆ, ಶ್ರಮ ಎಲ್ಲದಕ್ಕಿಂತ ಹೆಚ್ಚಾಗಿ ಒಕ್ಕೂಟ ವ್ಯವಸ್ಥೆಗೆ ಟ್ಯಾಕ್ಸ್ ಕಟ್ಟತಕ್ಕಂಥ ಜನರ ಶ್ರಮ ಎಷ್ಟಿರುತ್ತೆ ಅಂತಕ್ಕಂಥದ್ದು ನಾವು ಕಂಪ್ಯಾರಿಸನ್ ಮಾಡಬೇಕು. ಎಕ್ಸಾಂಪಲ್ UPಗೆ ಬಿಹಾರಿಗೆ ನಾವು ಕಂಪೇರ್ ಮಾಡಿದ್ರೆ ಬಿಹಾರ ಜನರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಕರ್ನಾಟಕದಲ್ಲಿ ಜನಸಂಖ್ಯೆ ಹಂಗೆ ನೋಡಿಕೊಂಡು ಕರ್ನಾಟಕದ ಜನಸಂಖ್ಯೆ ಇನ್ನೂ ಕಡಿಮೆ ಆಗಿರ್ಬೇಕಾಗಿತ್ತು ಇವತ್ತು. ಆದರೆ ಬಹುತೇಕ ವಲಸಿಗರೇ ಇನ್ನೊಂದಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ. ಹಂಗೆ ನೋಡಿಕೊಂಡ್ರೆ ಇರ್ತಕ್ಕಂಥ ನಿಜವಾದ ಏನು ಸ್ಥಾನಿಕರು ಯಾರಿದ್ದಾರೆ ಅವ್ರ ಸಂಖ್ಯೆ ಇನ್ನೂ ಕಡಿಮೆನೇ ಇದೆ. ಸೊ ಹಾಗಾಗಿ ಈ ತರದ ಒಂದು ಅಭಿವೃದ್ಧಿ ಸಾಧಿಸೋದಕ್ಕೆ ಒಂದು ರಾಜ್ಯ ಸಾಕಷ್ಟು ತ್ಯಾಗ ಮಾಡಿರ್ತದೆ, ಸಾಕಷ್ಟು ಜನರ ಲೋಕಲ್ ಜನರ ಪರಿಶ್ರಮ ಇರುತ್ತೆ. ಹಾಗಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳಿಗೆ ಪ್ರಾತಿನಿಧ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ನ್ಯಾಯ. ಸೊ ಹಾಗಾಗಿ ಆ ನ್ಯಾಯವನ್ನ ಏನು ಒಕ್ಕೂಟ ಸರ್ಕಾರ ಆ ನ್ಯಾಯವನ್ನ ಪರಿಗಣಿಸಿ ಅದರ ಆಧಾರದ ಮೇಲೆ ಮಾಡಬೇಕು ಅನ್ನೋದು ನಮ್ಮ ಏನು ಒತ್ತಾಯ. ಸಂಖ್ಯೆ ಕಡಿಮೆ ಆಗಲ್ಲ ಅಂತ ಆಗಲೇ ಸಂಖ್ಯೆ ಕಮ್ಮಿ ಆಗಲ್ಲ, ಸಂಖ್ಯೆ ಜಾಸ್ತಿ ಆಗುತ್ತೆ. ಆಕ್ಚುಲಿ ಕರ್ನಾಟಕದಲ್ಲೂ ಕೂಡ 28 ಇರೋದು 36 ಅಷ್ಟು 38 ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. 36 ಕರ್ನಾಟಕದಲ್ಲೂ ಜಾಸ್ತಿ ಆಗುತ್ತೆ, ತಮಿಳುನಾಡಲ್ಲೂ ಜಾಸ್ತಿ ಆಗುತ್ತೆ, ಕೇರಳದಲ್ಲೂ ಜಾಸ್ತಿ ಆಗುತ್ತೆ. ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕ, ತೆಲಂಗಾಣ ಎಲ್ಲದರಲ್ಲೂ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇವತ್ತಿನ ನಮ್ಮ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿ ಲೋಕಸಭಾ ಇದರಲ್ಲಿ 24%. ಆದರೆ ಇದು ಮುಂದುವರೆದು ಇವತ್ತಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಮೇಲೆ ಏನಾದ್ರೂ ಇದ್ರ ಮರೋ ವಿಂಗಡಣೆ ಆದ ಸಂದರ್ಭದಲ್ಲಿ ದಕ್ಷಿಣ ಭಾಗದ ರಾಜ್ಯಗಳಿಗೆ ಸಿಗ್ತಕ್ಕಂಥ ಪ್ರಾತಿನಿಧ್ಯತೆ 19%. 24% ಪ್ರಾತಿನಿಧ್ಯತೆ ಇದ್ದಿದ್ದು ಏನು ಮೆಜಾರಿಟಿ ಇದ್ದಿದ್ದು ನಮ್ದು 19% ಬರ್ತೀವಿ. ಯಾಕಂದ್ರೆ ಜಾಸ್ತಿ ಆಗ್ತಾರೆ. ಇದು ಒಂದು ಮತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ,
ಯಾವಾಗ ಯುಪಿ ಮತ್ತೆ ಬಿಹಾರದ ಎರಡು ಸೇರಿ 106 ಕ್ಷೇತ್ರಗಳು ಜಾಸ್ತಿ ಆಗ್ತವೆ, ಅಂತ ಸಂದರ್ಭದಲ್ಲಿ ಅವ್ರು ಯಾಕೆ ಕೇರ್ ಮಾಡ್ತಾರೆ? ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾಕೆ ಕೇರ್ ಮಾಡ್ತಾರೆ? ಅವ್ರಿಗೆ ಮೆಜಾರಿಟಿ ಬೇಕಾಗಿರ್ತಕ್ಕಂಥದ್ದು ಕೇವಲ ಇಂಡಿಗ್ರಿಂದನೇ ಅವ್ರಿಗೆ ಮೆಜಾರಿಟಿ ಸಿಗ್ತಾ ಹೋಗುತ್ತೆ. ಈಗಾಗಲೇ ಒಂದಷ್ಟು ಭಾಷಾ ತಾರತಮ್ಯ ಮುಂದುವರಿತಾ ಇದೆ, ತೆರಿಗೆ ಹಣ ನಮ್ಗೆ ಕೊಡ್ತಕ್ಕಂಥ ತೆರಿಗೆ ಹಣ ವಾಪಸ್ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕ, ಕೇರಳ ಅಥವಾ ಕಾಂಗ್ರೆಸ್, ಆಂಧ್ರ ಇವ್ರು ಸವಾಸನೆ ಬೇಡ, ತಮಿಳುನಾಡು ಸವಾಸನೆ ಬೇಡ, ನಾವು ಇಲ್ಲೇ ಒಂದು ರಾಜ್ಯ ಮಾಡೋಣ, ಇಲ್ಲೇ ನಾವು ಇಲ್ಲಿರ್ತಕ್ಕಂಥವ್ರದನ್ನ ಇಟ್ಕೊಂಡೇ ನಾವು ರಾಜ್ಯ ರಚೋಣ, ಸರ್ಕಾರ ರಚೋಣ ಅಂತಕ್ಕಂಥ ತೀರ್ಮಾನಕ್ಕೆ ಅವ್ರು ಬಂದ್ರೆ ಇಲ್ಲಿಯವ್ರ ಕತೆ ನಮ್ಮ ಕತೆ ಏನಾಗಬೇಕು? ನಮ್ಮನ್ನ ಯಾರು ಕೇಳ್ತಾರೆ? ನಮ್ಮ ವಿಚಾರವನ್ನ ಕೇಳೋರು ಯಾರು? ನಮ್ಗೆ ಏನ್ ಪ್ರಾತಿನಿಧ್ಯ ಸಿಗುತ್ತೆ ಆ ಸಂದರ್ಭದಲ್ಲಿ? ಸೊ ಹಾಗಾಗಿ ಇದೊಂದು ಬಹಳ ಗಂಭೀರವಾದಂತಹ ವಿಚಾರ. ನಾವು ಕೇವಲ ಇದು ಕೂತ್ಕೊಂಡು ಮಾತಾಡಬೇಕು. ಯಾಕಂದ್ರೆ ನಾವು ಒಕ್ಕೂಟ ಸರ್ಕಾರ ಅಂತಂದ್ರೆ ಸಂವಿಧಾನದ ಆಶಯದಲ್ಲಿರ್ತಕ್ಕಂಥ ಒಕ್ಕೂಟ ಸರ್ಕಾರ ಏನಿದೆ, ಎಲ್ಲ ರಾಜ್ಯ ಸರ್ಕಾರಗಳ ಹಿತ ಕಾಪಾಡ್ತಕ್ಕಂಥ ಕೆಲಸವನ್ನ, ಹಿತ ಕಾಯ್ತಕ್ಕಂಥ ಕೆಲಸವನ್ನ ಒಕ್ಕೂಟ ಸರ್ಕಾರ ಮಾಡಬೇಕಾಗುತ್ತೆ. ಇವತ್ತು ಆದ್ರೆ ರಾಜಕೀಯ ಲಾಭ ಎಲ್ಲಾಗುತ್ತೆ ಅಂತ ನೋಡ್ತಾ ಇದೆ ಸರ್ಕಾರಗಳು. ಇವತ್ತು ನಮಗೆ ಈಗಾಗಲೇ ದೌಡ್ ಆಗ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರೂ ಏಣಿಸುತ್ತಾ ಅಂತಕ್ಕಂಥ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಹೊರತು ನಿಜಕ್ಕೂ ದೇಶ ಕಟ್ಟೋದ್ರಲ್ಲಿ, ದೇಶವನ್ನ ಬೆಳೆಸೋದ್ರಲ್ಲಿ ಯಾವ ರೀತಿಯಾಗಿ ನಾವು ಇದನ್ನ ಮಾಡಬೇಕು, ದೇಶವನ್ನ ಉದ್ಧರಿಸೋ ಕಾರಣ ಇಟ್ಕೊಂಡು ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರತಿ ಯಾರೋ ಕೂಡ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಗಂಭೀರವಾದ ವಿಚಾರ ಆಗಿರೋದ್ರಿಂದ ರಾಜ್ಯದ ಜನರು ಇದಕ್ಕೆ ಧ್ವನಿ ಆಗಬೇಕು, ಮತ್ತೆ ರಾಜ್ಯದ ಜನರೇ ಹೋರಾಟವನ್ನ ರೂಪಿಸಬೇಕು. ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ಈ ವಿಚಾರದಲ್ಲಿ ಹೋರಾಟ ಮಾಡ್ತವೆ ಅಂತಕ್ಕಂಥ ಭರವಸೆನೇ ಉಳ್ಕೊಂಡಿಲ್ಲ. ಯಾಕಂದ್ರೆ ಬಹಳ ದೊಡ್ಡ ಗಂಭೀರವಾದಂತ ವಿಚಾರ ಬಂದಾಗ ಆ ವಿಚಾರದ ಬಗ್ಗೆ ಇದುವರೆಗೂ ಮಾತಾಡಿದಂತವರೇ ಇಲ್ಲ. ಆದಿ ಬೀದಿಯಲ್ಲಿ ಮೈಕ್ ಹಿಡಿದಾಗ ಮಾತಾಡಿರ್ಬೋದೇ ಹೊರತು ಅವರು, ಆದ್ರೆ ಇದಕ್ಕೆ ಬೇಕಾದಂತ ದೊಡ್ಡ ಹೋರಾಟವನ್ನು ರೂಪಿಸೋದ್ರಲ್ಲಿ ಯಾವುದೇ ರೀತಿಯ ಕೆಲಸವನ್ನು ನಾವು ಇದುವರೆಗೂ ಮಾಡಿಲ್ಲ ಯಾವುದೇ ಪಕ್ಷ. ಸುಮ್ಮನೆ DCM ಅವ್ರಿಗೂ ಅಲ್ಲಿ ಮೈಕ್ ಹಿಡಿದಾಗ ಅಷ್ಟೇ ಅವರು ಏನಿರ್ತಕ್ಕಂಥ ವಿಚಾರವನ್ನು ನಾವು ನೋಡಿದ್ದೀವಿ. ಆದ್ರೆ ಹೋರಾಟವನ್ನು ರೂಪಿಸತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿಯುತ ಪ್ರಾದೇಶಿಕ ಪಕ್ಷವಾಗಿ KRS ಪಕ್ಷ ಆ ಕೆಲಸವನ್ನ ಮಾಡೋದಕ್ಕೆ ಇವತ್ತು ಮುಂದಾಗಿದೆ. ಈ ವಿಚಾರವಾಗಿ ನಮಗಿನ್ನ ಹೆಚ್ಚು ತಮ್ಮೆಲ್ಲರೂ ಮಾಧ್ಯಮದವರಾಗಿರ್ತಕ್ಕಂಥ ತಮ್ಮ ಜವಾಬ್ದಾರಿ ಮತ್ತೆ ಕರ್ತವ್ಯ ಬಹಳಷ್ಟು ದೊಡ್ಡದಿದೆ, ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ವಿಚಾರವಾಗಿ. ಸೊ ತಾವೆಲ್ಲರೂ ಅದನ್ನ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಕೈ ಮುಂದೆ ಕೇಳ್ಕೊಳ್ತೀನಿ ಅಂತ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದು ಪತ್ರಿಕಾಗೋಷ್ಠಿಯನ್ನು ಆರಂಭಿಸಿದ್ದು